ಹೇಳದಿಲ್ಲ ನೀವು. ಹೇಳ್ರಿ ದೊಡ್ಡ ದೊಡ್ಡ ಇವತ್ತು ಗ್ರಾಂಡ್ ಇಡ್ತೈತಿ ರೀ. ಎಷ್ಟು ಸರಿ ಎಬ್ಸ್ಬೇಕು ನಿಮ್ಮನ್ನ? ನೀರ್ ಹಾಕ್ಬಿಡ್ತ ನೋಡಿ ಈಗ ಮೈ ಮೇಲೆ. ಹೇಳಂದ್ರೆ ಹೇಳಂಗಿಲ್ಲ ಮಾಡಂಗಿಲ್ಲ. ಏ ಸುಮ್ಮನಿರ, ಈಗ ಇಟ್ಟು ದೌಡು ಯಾಕೆ ಎಬ್ಸಾಕತ್ತಿ ನೀನು? ಎಷ್ಟಾಗೈತೆ ಟೈಮ್ ಈಗ? ಈಗ ಟೈಮ್ 6 ಗಂಟೆ ಆಗೈತಿ. ದೊಡ್ಡ ದೊಡ್ಡ ಹೇಳ್ರಿ, ಇವತ್ತ ಗ್ರಹಣ ಐತಿ. ಸುಮ್ಮನಿರ ಕಲ್ಯಾಣಿ, ನಾನು ದೌಡು ಇದ್ದೇನು ಮಾಡಲಿ? ಗ್ರಹಣ ಇದ್ರ ಏನು ಮಾಡ್ಬೇಕು? ಏನ್ ಮಾಡ್ಬೇಕಂತೀರಲ್ಲ, ಗ್ರಹಣ ಇವತ್ತು ಮಧ್ಯಾಹ್ನಕ್ಕೆ ಇಡ್ತೈತಂತ. ಅದಕ್ಕೆ ಈಗ ದೌಡ್ ತಿಂಡಿ ತಿಂದ ಮತ್ತೆ ಮಧ್ಯಾಹ್ನ ದೌಡ್ ಊಟ ಮಾಡ್ಬೋದು. ರಾತ್ರಿ 8 ಗಂಟೆವರೆಗೂ ಏನಿಲ್ಲ ಅಂತ. ಅಷ್ಟ ಹೌದಲ್ಲ ಬಿಡು, ಯಾವಾಗಾರ ಹೊಟ್ಟೆ ಹಸ್ತಾಗ ತಿಂದ್ರಾತು. ನಿಮ್ಗೆ ಹೊಟ್ಟೆ ಹಚ್ಚಿದಾಗ ಅಡಿಗೆ ಮನೆಗೆ ಬಂದ್ರೆ ಅಡಿಗೆ ಮನೆ ಕ್ಲೋಸ್ ಆಗಿರ್ತೈತಿ. ನಾನು ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂತಾನೆ ಇರ್ಲೇನ? ಎಷ್ಟೊತ್ತಿಗೂ ಆಗಂಗಿಲ್ಲ ನನಗೆ. ನೋಡ್ರಿ, ಮಧ್ಯಾಹ್ನ 3 ಗಂಟೆಗೆ ಗ್ರಹಣ ಅಂತ. ಅಷ್ಟರೊಳಗೆ ಊಟ ಆಗ್ಬೇಕು. ಊಟ ಏನಿದ್ರು 9 ಗಂಟೆ ಒಳಗೆ ಮಾಡ್ಬೇಕಂತ. ನಾಷ್ಟ ಏನಿದ್ರು 8 ಗಂಟೆ ಒಳಗೆ ಮಾಡ್ಬೇಕಂತ. ಯಾವಾಗ ಬರ್ತೀರಿ ಅಡಿಗೆ ಮನೆಗೆ, ಯಾವಾಗ ತಿಂತೀರಿ ನೋಡ್ರಿ. ಅಯ್ಯ ಕಲ್ಯಾಣಿ, ಗ್ರಹಣ ನಿನಗ ಹಿಡ್ದಂಗೆ ಮಾಡ್ತೀಯಲ್ಲ. ಚಂದ್ರಂಗೆ ಹಿಡಿಯೋದ ಸೂರ್ಯಂಗೆ ಹಿಡಿಯೋದ ಗ್ರಹಣ? ಅಯ್ಯೋ ಪುಣ್ಯಾತ್ಮ, ಇದು ಹುಣ್ಣಿಮೆಗೆ ಬಂದಿರೋ ಗ್ರಹಣ, ಚಂದ್ರಗ್ರಹಣ. ಅಷ್ಟು ಗೊತ್ತಿಲ್ಲನ? ಅಯ್ಯೋ ಅಯ್ಯೋ ದೇವ್ರೆ, ಇವತ್ತು ಹುಳಿ ಬೇರೆ. ಯಾವುದು ಗೊತ್ತಿಲ್ಲ ನಿಮ್ಗೆ? ನಿನ್ನಂಗೆ ನಾ ಯಾವಾಗಲೂ ಟಿ ವಿ ಮುಂದೆ ಮೊಬೈಲ್ನಾಗ ನೋಡ್ಕೊಂತಿದ್ರೆ ಗೊತ್ತಾಕತ್ತೇನ. ನಾವೆಲ್ಲ ನೋಡಂಗಿಲ್ಲ, ಅದಕ್ಕೆ ನಂಗೆ ಅದ್ರ ಮೇಲೆ ಎಲ್ಲ ನಂಬಿಕೆ ಇಲ್ಲ. ಈಗ ಸಾಕು ಹರಿಕತೆ ಮಾಡಿದ್ದು. ಮೊದ್ಲು ಹೇಳ್ರಿ ಮೇಲೆ. ನಾಷ್ಟಕ್ಕೆ ಡೈನಿಂಗ್ ಟೇಬಲ್ ಮೇಲೆ ತಯಾರೈತಿ. ದೊಡ್ಡ ದೊಡ್ಡ ನಾಷ್ಟ ಮಾಡಿದ್ರೆ ಊಟಕ್ಕೆ ರೆಡಿ ಮಾಡ್ತೀನಿ. ಅಲ್ಲ ಕಲ್ಯಾಣಿ, ಮಧ್ಯಾಹ್ನ 3 ಗಂಟೆಗೆ ಗ್ರಹಣ ಹಿಡಿಯೋದು, ಇಷ್ಟು ದೌಡು ಯಾಕೆ ತಿಂಡಿ ತಿನ್ಬೇಕು? ಏ ಬಿಡ ನೀನು, ಹೋಗ್ಲತ್ತಾಗ. ಹೋಗ್ಲಿಗೀಗ್ಲಿ ಏನಿಲ್ಲ. ಅತ್ತಿ ಫೋನ್ ಮಾಡಿ ಹೇಳ್ಯಾಳ, ಗ್ರಹಣದ ದಿವಸ ಏನೇನು ಕೊಡಬಾರ್ದಂತ ಹೇಳಿ. ಒಂದು ಲೋಟ ಕಾಪಿನೂ ಕೊಡಬೇಡ ಗ್ರಹಣ ಶುರುವಾದ್ಮೇಲೆ ಹೇಳ್ಯಾಳ. ಅದೆಲ್ಲ ಏನಿಲ್ಲ, ಹೇಳಿದ ಕೆಲಸ ಮಾಡದ. ಅಲ್ಲ, ನಾ ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ. ಅಪ್ಪನ್ನೇ ಬಸ್ ಹೋಗು. ನಾನು ಅಪ್ಪನ ಎಬ್ಸೋದು ಆಗೋದಿಲ್ಲ ನನ್ನ ಕಡೆಯಿಂದ. ನೀನ ಎಬ್ಸು. ಅದಕ್ಕಾಗಿ ನಾನು ದೌಡ್ ಎಬ್ಸೀನಿ. ನೀವು ಹೋಗಿ ಎಬ್ಸಿ ಅವ್ರನ್ನ ನಾಷ್ಟಕ್ಕೆ ಕರ್ಕೊಂಡು ಬಾ. ಏನು ಹೇಳಿ ಕರ್ಕೊಂಬರ್ತೀವಿ, ಹೆಂಗೆ ಹೇಳಿ ಕರ್ಕೊಂಬರ್ತೀವಿ ನಂಗೆ ಗೊತ್ತಿಲ್ಲ. ನಾ ಮಾತ್ರ ಎಬ್ಸಂಗಿಲ್ಲ ಅಂದ್ರೆ ಎಬ್ಸಂಗಿಲ್ಲ. ನನಗೆ ಅಡಿಗೆ ಮನೆಯಾಗ ಬೇಕಾದಷ್ಟು ಕೆಲಸ ಬಿದ್ದಾವೆ. ನಮ್ಮವ್ವ ಹೊಗ್ಯಾಳ ಊರಿಗೆ, ನನಗೆ ಮರ್ಯಾದೆನ ಸಿಗ್ಲಾರ್ದಂಗೆ ಆಗೈತಿ ಮನ್ಯಾಗ. ಎಲ್ಲರ 1/4 kg ಅರ್ಧ kg ತಂದ್ರಾತು. ಎದ್ದು ಹೋಗ್ರಿ ಈಗ, ನಿಮ್ಮ ಅಪ್ಪನ ಎಬ್ಸ್ರಿ. ಏನ ಮರ್ಯಾದಿನ ತಗೊಂಬರ್ತೀವಿ? 1/4 kg ಅರ್ಧ kg? ಅಯ್ಯೋ ನಿನ್ನ ಮಕ್ಕ ತೋರಕ್ಕೆ ಬಿಡುವ ನೀನೆಲ್ಲರ. ಈಗಿನ ಕಾಲದಾಗ ಏನು ರೊಕ್ಕ ಕೊಟ್ರೆ ಎಲ್ಲದೂ ಸಿಗ್ತದಂತ ಮಾನ ಮರ್ಯಾದೆ ಸಿಗಂಗಿಲ್ಲ. ತಂದ್ರಾತು ನೋಡ್ರಿ. ನಾ ಹೋದ್ ಹೇಳಿ ಹೊಳ್ಳೆ ಮಕ್ಕಂಡ್ರೆ ಮತ್ತೆ ನಾನು ನೀರೇ ಹೋಗಿ ಬಿಡ್ತಾನ. ದೌಡ್ ಓಡಿ ಎದ್ದು ಬರ್ಬೇಕು. ಅಯ್ಯೋ ದೇವ್ರಿ, ನೀ ಎಡ್ಡೆ ಇಲ್ಲ ಮಾವರ ಮಾವರ ಮಾವರ. ಛೇ, ನಿದ್ದೆ ಮಾಡಕ್ ಬಿಡಂಗಿಲ್ಲ. ಯಾರದು? ನಾನ್ರಿ ಮಾವರ, ನಾನ್ರಿ ಕಲ್ಯಾಣಿ. ಏನಾಯ್ತು ಕಲ್ಯಾಣಿ? ಯಾಕೆ ಇಷ್ಟೊತ್ತಿನಾಗ ಬಂದಿ? ಟೈಮ್ ಎಷ್ಟಾತೀಗ? ಮಾವರ, ಈಗ ಟೈಮ್ 6 ಗಂಟೆ ಆಗೈತ್ರಿ. ಇವತ್ತು ಗ್ರಹಣ ಹಿಡಿತೈತ್ರಿ. ಅದಕ್ಕೆ ದೌಡು ನಾಷ್ಟ ಕೊಡೋಣ ಅಂತ ಹೇಳಿ ಬಂದೇನ್ರಿ. ಹೇಳ್ರಿ, ಚಾ ತಂದಿಟ್ಟೆ ನೋಡ್ರಿ. ಯಾರಿಗೆ ಚಾ? ನನಗೆ ಇಷ್ಟು ದೌಡು ಇಲ್ವಾ? ನಾ ಇಷ್ಟು ದೌಡು ಎಲ್ಲ ಚಾ ಕುಡಿಯಂಗಿಲ್ಲ, ನಿಂಗೆ ಗೊತ್ತೈತಲ್ಲ. ನಂಗೆ ಬೇಡ, ಆಮೇಲೆ ಕೊಡುವಂತೀವಿ, ತಗೊಂಡು ಹೋಗು. ಅಯ್ಯ, ತಗೊಂಡು ಹೋಗೋ ಸೀನೆಲ್ಲ ಇಲ್ರಿ ಮಾವರ. ಈಗ ಚಾ ಕುಡೀರಿ. ಅರ್ಧ ಗಂಟೆ ಬಿಟ್ಟು ಬಂದು ನಾಷ್ಟ ಮಾಡ್ರಿ. ಆಮೇಲೆ ಕರೆಕ್ಟು 9:15ಗೆಲ್ಲ ಊಟ ಮಾಡ್ಬೇಕಂತ್ರಿ. ಮಧ್ಯಾಹ್ನ 3 ಗಂಟೆಯಿಂದ ಗ್ರಹಣ ಶುರುವಂತ್ರಿ. ರಾತ್ರಿ 7 ಗಂಟೆವರೆಗೂ. ಅದಕ್ಕೆ ಅಲ್ಲಿವರೆಗೂ ಏನೂ ತಿನ್ನಂಗಿಲ್ರಿ. ಅದಕ್ಕೆ ಎಲ್ಲ ಈಗ ಮುಗಿಸ್ಕೋಬೇಕಂತ್ರಿ. ದೌಡ್ ಬರ್ರಿ. ಅಲ್ವಾ ತೆಗಿ ಕಲ್ಯಾಣಿ, ಗ್ರಹಣ ಯಾರ್ಯಾರಿಗೆ? ಹಾ, ಏನ್ ಕೇಳಾಕತ್ತೀರಿ ನೀವು? ಗ್ರಹಣ ಯಾರ್ಯಾರಿಗೆ ಅಂದ್ರ? ಹಂಗಲ್ವಾ, ಸೂರ್ಯಗ್ರಹಣನ ಚಂದ್ರಗ್ರಹಣನ ಅಂತ. ಅಯ್ಯಮ್ಮ ಅವ್ರ ಅದನ್ನೇ ಕೇಳ್ತೀರಿ. ನಾನು ಅದ ಕನ್ಫ್ಯೂಷನ್ಯಾಗ ಅದನಿ. ಚಂದ್ರಗ್ರಹಣ ಅಂತಾರ, ಆದ್ರೆ ಹಗಲಿ ಮಧ್ಯಾಹ್ನ 3 ಗಂಟೆಗೆ ಹಿಡಿತೈತಿ ಅಂತಾರ. ನಮ್ಮಲ್ಲಿ ಗೋಚರ ಆಗೋದಿಲ್ಲ ಅಂತಾರ, ಆದರೂ ಎಲ್ಲದೂ ಪಾಲನೆ ಮಾಡಬೇಕು ಅಂತಾರ. ದೇವಸ್ಥಾನ ಎಲ್ಲವೂ ಬಂದದವು. ಇದನ್ನೇನು ಆಚರಣೆ ಮಾಡಬೇಕು ಬಿಡ್ಬೇಕು ಗೊತ್ತಾಗವಲ್ತು. ಹಂಗಲ್ವಾ, ನಮ್ಮ ಮನೆ ಗೌಡ್ತಿನ ಕೇಳ್ಬೇಕಾಗಿತ್ತು, ನಿಮ್ಮ ಅತ್ತಿನ ಏನು ಹೇಳ್ತಿದ್ಲೇನ? ಅದ ಅತ್ತಿನ ಹೇಳ್ಯಾರ್ರಿ. ಈಗ ಚಂದ್ರಗ್ರಹಣ ಐತಿ, ಮಧ್ಯಾಹ್ನ 3 ಗಂಟೆ ಒಳಗೆ ಊಟ ಮಾಡಬೇಕು. ರಾತ್ರಿ 7 ಗಂಟೆವರೆಗೂ ಏನೂ ತಿನ್ನಕ್ಕೆ ಕೊಡಬಾರ್ದು. ಎಷ್ಟು ಹಸುವಾದರೂ ಏನೂ ಕೊಡಬೇಡ, ನಿಮ್ಮ ಮಾವಿಗೂ ಕೊಡಬೇಡ, ಗಂಡಿಗೂ ಕೊಡಬೇಡ ಅಂತ ಹೇಳ್ಯಾರ್ರಿ. ಮತ್ತು 7 ಗಂಟೆಗೆ ನೀವೆಲ್ಲ ಜಳಕ ಮಾಡ್ಬೇಕಂತ್ರಿ. ಆಮೇಲೆ ಊಟ ಮಾಡಕ್ಕೆ ನಾ ರೆಡಿ ಮಾಡ್ತೇನೆ ರೀ. ತಂಗಿ ಕಲ್ಯಾಣಿ, ಒಂದು ಉಪಕಾರ ಮಾಡುವ. ಮಧ್ಯಾಹ್ನ 3 ಗಂಟೆಗೆ ಹೋದ್ರೆ ಗ್ರಹಣ, ಮತ್ತು ಇಷ್ಟೋಡಿ ಯಾಕೆ ನಾಷ್ಟಕ್ಕೆ ಹಾಕಾಕತ್ತಿ? ಇಷ್ಟೋಡಿ ಯಾಕೆ ಊಟಕ್ಕೆ ಕರಿಯಾಕತ್ತಿ? ಆಮೇಲೆ ಬರ್ತೇವೆ ತಗೋ, ಏನು ಅರ್ಜೆಂಟ್ ಐತಿ? ಒಂದು ಸ್ವಲ್ಪ ಹೊತ್ತು ಮನ್ಕೊಂತವಿ. ಅದೆಲ್ಲ ಆಗಂಗಿಲ್ಲ ರೀ. ನೀವು ಊಟ ಮಾಡಿ ನಾಷ್ಟ ಮಾಡಿ ಬೇಕಾರೆ ಮಕ್ಕರಿ, ನಾನು ಕೆಲಸ ನಾ ಮಾಡ್ಕೊಂತೇನೆ. ಯಪ್ಪ ಎದ್ದೇನು? ಬಾ ಹೋಗೋಣ, ಬಾ ಹೊರಗೆ ಹೋಗೋಣ, ಬಾ. ಟಿ ವಿ ನೋಡ್ಕೊಂತ ಕುಂದ್ರೆ ನಾನು ಸ್ವಲ್ಪ ಹೊತ್ತು ಗ್ರಹಣ ಹೆಂಗೆ ಹಿಡ್ತೈತಿ ಅಂತ ತೋರಿಸ್ತಾರೆ. ಅಲ್ಲಲ್ಲಿ ಇಷ್ಟೋ ತನಕ ಆಕಿ ಒಬ್ಬಕ್ಕೆ ಆಗಿದ್ಲು, ಗ್ರಹಣ ಹಿಡ್ತತಿ ಹೇಳು, ಗ್ರಹಣ ಹಿಡ್ತತಿ ಹೇಳು ಅಂತ ಹೇಳಿ. ಈಗ ನೀನು ನೋಡಕ್ಕೆ ಹೋಗೋಣ ಮಾಂತಿ, ಅದೇನು ವಿಶೇಷ ಅನ್ಲಿ? ನಡಿಲೇ ನಡಿ.
ಏನಾರ ಮಾಡಿ ಕೇಳಪ್ಪ, ನಾ ಅಂತೂ ಹೋಗ್ತೀನಿ. ಏನ್ರಿ ಮತ್ತು ನಾನು ನಾಷ್ಟಕ್ಕೆ ಮಾಡಿಟ್ಟೇನಿ, ನಾಷ್ಟ ತಿಂತೀರೋ ಮತ್ತೇನು ಊಟನ ಮಾಡ್ತೀರೋ ನೋಡಿ, ಎರಡೂ ಮಾಡಿಟ್ಟೇನಿ. ಮತ್ತು ನಡು ಹಸಿವಾದ್ರೆ ಕಾಫಿ ಟೀ ಏನಾರು ಮಾಡಿಕೊಡ್ತೀನಿ. ನಾನು ನನ್ನ ಗೆಳತಿ ಮನೆಗೆ ಹೋಗಿ ಬರ್ತೇನೆ. ಹಾಂ ಏ ಗ್ರಹಣ ಹಿಡಿತೈತಿ ಅಂತೀನಿ, ನೀ ಎಲ್ಲಿ ಹೊರಗೆ ಹೋಗ್ತೀಯ? ಮನ್ಯಾಗಿರ ನೀನು? ಇಲ್ಲ ಇದೇ ಗ್ರಹಣ ಸುದ್ದಿ ನಾವು ಮಾತಾಡ್ಕೊಂತೀನಿ. ಸಂಜೆ ಮುಂದೆ ಗ್ರಹಣ ಬಿಟ್ಟ ಮೇಲೆ ಏನೇನು ಮಾಡ್ಬೇಕಂತೇಳಿ ಕೇಳೋದು ಬೇಡನ? ನಾನು ನನ್ನ ಗೆಳತಿ ಎಲ್ಲರೂ ಸೇರಿ ಒಟ್ಟಾಡ್ದವ್ರನ್ನ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿ ಮಾಡ್ತೇವೆ. ಅದಕ್ಕೆ ಹೊಂಟೇನಿ. ಏನು ಮಾಡ್ತೀಯೋ ಏನು ಬಿಡ್ತೀಯೋ? ಸರಿ ಆತು, ಹೋಗಿ ಬಾ. ಹಾಂ, ನಿಮ್ದಕ್ಕೆ ಎಲ್ಲರಿಗೆ ಬಂದು ಆತಾ? ಬಂದ್ವಿ ನೋಡಿ, ಮನ್ಯಾಗ ಸುಳ್ಳಪಳ್ಳ ಹೇಳಿ ಬಂದ್ಬಿಟ್ವಿ ನೋಡು. ಏನು ಮಾಡ್ತೀವಿ ಯವ್ವ, ಗ್ರಹಣ ಹಿಡಿತೈತಿ ಅಂತಾರೆ, ಏನು ತಿನ್ನಬಾರ್ದು ಅಂತಾರೆ. ಮನ್ಯಾಗ ಕದ್ದು ಮುತ್ತಿ ತಿನ್ನೋಕ್ಕೂ ಬರೋಂಗಿಲ್ಲ. ಅದಕ್ಕೆ ಯಾವುದು ಬೇಡ ಅಂಥೇಳಿ ನಿನ್ನ ಮನೆ ಟೆಂಟ್ ಹಾಕಿದ್ವಿ ನೋಡಿ, ಎಲ್ಲರೂ ಸೇರ್ಕೊಂಡು. ಅಲ್ಲ, ನಿಮ್ದಕ್ಕೆ ಬಂದಿದ್ದು ನಮ್ದಕ್ಕೆ ಭಾಳಗೆ ಖುಷಿನೇ ಆಯ್ತು. ಕಲ್ಯಾಣಿ, ನಿಮ್ದಕ್ಕೆ ಮನೆಗೆ ಏನೇನಿಗೆ ಐಟಮು ಮಾಡಿದ್ದಿ? ಇನ್ನೇನು ಐಟಮ್ ಮಾಡ್ತೀವಿ ಫಾತಿಮಾ? ಏನೇನು ಐಟಮ್ ಇಲ್ಲ ನೋಡು. ಇದೆ ಅನ್ನ ಸಾರು, ಬೆಳಗ್ಗೆ ಒಂದು ಹೊಲಿಕ್ಕೆ ಹಚ್ಚಿದ್ದೀನಿ. ಮತ್ತು ಇನ್ನೇನು ಮಾಡೋದಕ್ಕೆ, ಎಲ್ಲರೂ ಮನ್ಯಾಗ ಇರ್ತಾರೆ, ಹುಡ್ರು ಮನ್ಯಾಗಿದ್ವ, ಅದಷ್ಟ ಮಾಡಿಟ್ಟು ಬನ್ನಿವ. ನಾನಂತೂ ಏನು ಮಾಡಿದ್ವ, ನಮ್ಮ ಅತ್ತಿಗೆ ಮಾಡ್ತಿಲ್ಲ. ನಾನು ಏನು ತಿನ್ನಂಗಿಲ್ಲ, ನಾನು ಗ್ರಾಂಡ್ ಬಿಡೋವ್ರಿಗೂ ಅಂಥೇಳಿ ನಿಮ್ಮ ಮನೆಗೆ ಓಡಿ ಬನ್ನಿ ನೋಡು. ಬರ್ರಿ ದೊಡ್ಡ ತಿಂದು ಮುಗ್ಸೋಣ, ಹಸುವಾಗೈತಿ. ಲಲಿತಾ ತಡಿಲೆ, ಇನ್ನೂ ಟೈಮ್ ಆಗಿಲ್ಲ, ಇನ್ನೂ ಗ್ರಹಣನ ಹಿಡಿದಿಲ್ಲ, ಈಗ ತಿನ್ನಾಕೊಂಡ್ಲಿಕ್ಕೆ. ಏನಾರು ತಿಂಡಿ ಕಂಡ ತಕ್ಷಣ ನಿನಗಂತೂ ಹೊಟ್ಟೆ ಯಾವಾಗಲೂ ಹೊಸ್ಕೊಂಡೇ ಇರ್ತದೆ ನೋಡು. ಅಲ್ಲ, ಇಷ್ಟೆಲ್ಲ ತಿಂಡಿ ಎದುರಿಗಿಟ್ಟು ತಿನ್ನಬಾರ್ದು ಅಂದ್ರೆ ಹೇಗಾಕತಿ? ಮತ್ತು ಹಸುವಾಗದ ಹೋಗ್ತಾನೆ. ಮತ್ತು ಏನು ಮಾಡ್ತೀರಿ ಗ್ರಹಣ ಬಿಡೋವ್ರಿಗೂ? ಹೌದಲ್ಲ ಜಯಕ್ಕ, ಏನು ಮಾಡೋಣ ಅಂತೆಲ್ಲ ಕಲ್ಯಾಣಿ? ಕಬಡ್ಡಿ ಆಡೋಣ, ಅದು ಬೇಡ ಅಂದ್ರೆ ಫಿಲಮ್ ಹಾಕೋಣ ಟಿವಿಯಾಗ, ಅದು ಬೇಡ ಅಂದ್ರೆ ಪ್ರೈಮಲ್ಲಿ ಯಾವ್ದಾದ್ರು ಹೊಸ ಫಿಲಮ್ ಬಂದದನ ಅದನ್ನು ನೋಡೋಣ. ಅಲ್ಲ, ನಾವು ಫಿಲಮ್ ನೋಡಕತ್ತೀವಿ, ಕಬಡ್ಡಿ ಆಡಕತ್ತೀವಿ ಅಂತ ಹೇಳಿ ಮನ್ಯಾಗ ಯಾರಿಗಾರ ಗೊತ್ತಾದ್ರೆ ಏನಂತಾರೆ ಗೊತ್ತಾನ? ಬೈದೇ ಬಿಡೋಂಗಿಲ್ಲ ನಮಗೆ. ನಮ್ಮ ಮನ್ಯಾಗ ಎದಕ್ಕೆ ಹೊಂಟಿ ಫ್ರೆಂಡ್ ಮನೆಗೆ ಅಂತ ನನ್ನ ಗಂಡ. ನಾನು ಇಲ್ಲ, ಗ್ರಹಣದ ಬಗ್ಗೆ ಡಿಸ್ಕಷನ್ ಮಾಡಕೊಂಟೇವಿ. ಗ್ರಹಣ ಆದಮೇಲೆ ಏನೇನು ಮಾಡ್ಬೇಕು, ಹೆಂಗೆ ಅಡುಗೆ ಮಾಡ್ಬೇಕು, ಮನೆ ಹೆಂಗೆ ಕ್ಲೀನ್ ಮಾಡ್ಬೇಕು, ಇದನ್ನು ಕೇಳಕ್ಕೆ ಹೊಂಟೇನಿ ಅಂತ ಹೇಳಿ ಬನ್ನಿ ನಾನು ಸುಳ್ಳ ಬಿಡಯವ. ಗ್ರಹಣ ಹಿಡಿತೈತಿ ಬಿಡ್ತೈತಿ, ಅದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು? ಆಗಿದ್ದಕತ್ತಿ ಹೋಗಿದ್ದೋಕತ್ತಾಗ ನಮ್ಮ ಪಾಡಿ ನಾವು ಉಂಡು ತಿಂದು ಆರಾಮಾಗಿರೋ ನಡಿಯ. ಹಂಗಲ್ಲ, ಗ್ರಹಣ ಹಿಡಿದಾಗೆಲ್ಲ ತಿನ್ನಬಾರ್ದು, ಉಣ್ಬಾರ್ದು, ನೀರು ಕುಡಿಬಾರ್ದು ಅಂತಾರಲ್ಲ. ಅಲ್ಲಿ ಲಲಿತಾ, ನಿನಗೆ ಕುಡಿಯೋಕೆ ತಿನ್ನೋಕೆ ಇಷ್ಟ ಇಲ್ಲದ್ರೆ ಬಿಟ್ಬಿಡು. ನಾವೇನ್ರ ಕುಡಿ ತಿನ್ನಂತ ಒತ್ತಾಯ ಮಾಡಾಕ್ತೇವೆ. ನಮ್ಮ ಮನ್ಯಾಗ ಕುಡಿದು ತಿಂದು ಮಾಡಬಾರ್ದು, ಆದರೆ ಬೇರೆಯವ್ರ ಮನ್ಯಾಗ ಕುಡಿದು ತಿಂದು ಮಾಡೋಕೆ ಅಡ್ಡಿ ಇಲ್ಲ. ಹಂಗಾರೆ ನನಗೂ ಇಷ್ಟವಾಗೈತವಾ, ನನಗೂ ಅಡ್ಡಿ ಇಲ್ಲ, ನಾನು ಎಲ್ಲನೂ ತಿಂತೇನೆ, ಎಲ್ಲನೂ ಕುಡಿತೀನಿ. ಅಲ್ಲ, ಗ್ರಹಣ ಹಿಡಿದಾಗ ತಿಂದುಬಿಡೋಣ ಬರ್ರಿ, ಮತ್ತು ಆಮೇಲೆ ತಿನ್ನೋಕ್ಕಾಗಂಗಿಲ್ಲ. ಹುಚ್ಚ ಪೇಲಿ, ಈಗ ಮನೆಯಿಂದ ತಿಂದು ಬಂದೀವಿ, ಗ್ರಹಣ ಹಿಡಿದ ಮೇಲೆ ತಿನ್ನೋಕ್ಕಾಗಿನೇ ಇಟ್ಕೊಂಡ್ರದು ಎಷ್ಟು. ಅಲ್ಲ, ಈಗ ಗ್ರಹಣ ಹಿಡಿದು ಎಷ್ಟೊತ್ತಾಗಿರ್ಬಹುದು? ಈಗಾಗಲೇ 4:45 ಗಂಟೆ ಆಗಕ್ಕೆ ಬಂತಲ್ಲ, 3 ಗಂಟೆಗೆ ಹಿಡಿದೈತಿ, 5 ಗಂಟೆ ಆತೀಗ. ನಾವು ನೋಡು ಬಂದಲ್ಲ 2 ತಾಸು ಆತು. ಏನು ಮಾತಾಡಿದ್ವಿ ಏನು ಬಿಟ್ವಿ ಅನ್ನೋದು ಗೊತ್ತಾಗಲಿಲ್ಲ. ತಂದಿದ್ದೆಲ್ಲ ತಿಂದು ಮುಗಿಸಿ ತೇಗಿ ಕುತ್ಕೊಳ್ರಿ, ಹಂಗೆ ಒಂದು ಸ್ವಲ್ಪ ಕಣ್ಣು ಮುಚ್ಚೋಣ, ನಿದ್ದು ಬರಾಕತ್ತಾವು. ಅಲ್ರಿ, ಗ್ರಹಣ ಬಿಡ ಹೊತ್ತಾತು, ನಾವು ಮನೆಗೆ ಹೋಗ್ಕೊಂಡ್ರೆ ಮತ್ತೆ ಇಲ್ಲೇ ಕುತ್ಕೊಂಡ್ರೆ ನಮ್ಮ ಮನ್ಯಾಗ ನಮ್ಮ ಅತ್ತೆಯಮ್ಮ ಬೈತಾಳ. ಮನೆ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಮಾಡ್ಬೇಕು, ನಾವು ಹೋಗ್ಕೊಂಡ್ರೆ. ಹೌದಾಗಿಕ್ಕು, ಹೋಗು. ಅಲ್ಲ ಜಯಕ್ಕ, ಈಗ ಬೆಂಡ್ಲಿ ಅಂದು ಒಂದು ಹಿಡಿದು ಕಸ ಗುಡಿಸಿದ್ಲು. ಯಾವಾಗ ಮುನ್ಸಿಡಿ ತೊಳೆದಿದ್ಲಿಕ್ಕಿ ಒಂದು ದಿವ್ಸ ಕೆಲಸ ಮಾಡೋಂಗಿಲ್ಲ, ಎಲ್ಲ ಅವ್ರ ಅತ್ತಿಗೆಮ್ಮನ ಮಾಡ್ತಾಳೆ ಪಾಪ. ಆದರೂ ನೋಡಿ ಎಷ್ಟು ಜೋರದಾಳ, ತಾನ ಮಾಡ್ಬೇಕಂತೇಳಿ ಹೊಂಟಾಳ. ಹೌದ್ಲಿ, ನಾನು ನೋಡೀನಿ, ಯಾವಾಗ ನೋಡು ಅವ್ರ ಅತ್ತಿಗೆಮ್ಮ ಕೆಲಸ ಮಾಡ್ತಾಳ. ಅವ್ರವ್ವ ಮಕ್ಕಂಡಿರ್ತಾಳ. ಈಗಿನೂ ಏನೇನಿಲ್ಲ, ಅಚ್ಚ ಮನೆಗೊಮ್ಮೆ ಹೆಚ್ಚಿಗೆ ಮನೆಗೊಮ್ಮೆ ಓಡಾಡೋದಕ್ಕೆ ಬಿಟ್ಟರೆ ಕೆಲಸ ಇನ್ನೇನು ಮಾಡೋಂಗಿಲ್ಲ ಈಕಿ. ಮತ್ತು ನಮ್ಮ ಮನ್ಯಾಗ ನಾನು ಎಲ್ಲ ಕೆಲಸ ಮಾಡೋದಂತ ಬರೀ ಸುಳ್ಳು ಹೇಳ್ತಾಳೆ. ಕಲ್ಯಾಣಿ, ಇನ್ನೊಂದು ವಿಷಯ ಗೊತ್ತ ನಿನಗೆ? ನೋಡು, ಇನ್ನು ಬರೋ ಯುಗಾದಿ ಹಬ್ಬಕ್ಕೆ ಈಗ ಸೀರೆ ತೊಗೊಂಡಾಳಕಿ. ಎಲ್ಲ ಹೊಲಕ್ಕೆ ಹೋಗಿ ಉಳಿಸ್ಕೊಂಡಾಳ ರೊಕ್ಕನ, ಆ ರೊಕ್ಕದಾಗ ಸೀರೆ ತೊಗೊಂಡಾಳಕಿ. ಅಲ್ಲ ಜಯಕ, ಇನ್ನು 15 ದಿವಸ ಇಲ್ಲ ಯುಗಾದಿ ಹಬ್ಬ, ಈಗ ಸೀರೆ ತೊಗೊಂಡ್ಬಿಟ್ಲ ಆಕಿ? ಹೂನಾ, ಏನಂತೀನಿ ನೀನು? ಬೆಳ್ಳಿ ಚೈನು ತೊಗೊಂಡಾಳಕಿ ಯುಗಾದಿ ಹಬ್ಬಕ್ಕೆ. ಈಗ ತೊಗೊಂಡಾಳ ನೋಡು, 15 ದಿವಸ ಐತಿ ಅಂದ್ರೂ. ಮತ್ತು ಬೆಳ್ಳಿ ರೇಟ್ ಜಾಸ್ತಿ ಆಕೈತಿ ನಂಗೆ, ಅದಕ್ಕೆ ಈಗ ತೊಗೊಂಡ್ಬಿಡ್ತೀನಿ ಅಂತೇಳಿ ನಿನ್ನೆ ಸಂತಿಗೆ ಹೋಗಿದ್ಲಲ್ಲ ಆಕೆ, ಅದಕ್ಕೆ ಹೋಗಿದ್ಲು. ಭಾರಿ ಬಿಡ್ಲಿ ಜಯಕ, ಆಕಿಗೆ ಗಂಡಲ್ಲಿದ್ರು ಭಾರಿ ನೋಡಿಕಿ ಫ್ಯಾಷನ್ ಮಾಡಕ್ಕೆ. ಮತ್ತು ಆಕಿ ದುಡ್ದು ರೊಕ್ಕ ಎಲ್ಲ ಏನು ಮಾಡ್ತಾಳೆ ಅಂತ ಅಂದ್ಕೊಂಡು ನೀನು? 1 ರೂಪಾಯಿ ಮನೆಗೆ ಕೊಡೋಂಗಿಲ್ಲ, ಅವ್ರ ಅಣ್ಣಗೂ ಕೊಡೋಂಗಿಲ್ಲ, ಅವ್ರ ಅವ್ಗೆ ಕೊಡೋಂಗಿಲ್ಲ, ಅವ್ರ ಅತ್ತೆಗೂ ಕೊಡೋಂಗಿಲ್ಲ, ಮನೆಗೆ ಎದಕ್ಕೂ ಖರ್ಚು ಮಾಡೋಂಗಿಲ್ಲ. ಮತ್ತು ಹೊರಗೆ ಬಟ್ಟೆ ಮನೆಗೆ ಇನ್ನೇನಾಕತಿ ರೊಕ್ಕ ಉಳಿಲಾರ್ದ? ಹೌದು ಅಯ್ಯವ್ವ, ಭಾರಿ ರೊಕ್ಕ ಉಳಿಸ್ತಾಳಕಿ. ಅಂದಂಗೆ ಜಯಕ, ನಿನ್ನೆ ನನ್ನ ಕನಸಿನಾಗ ನನ್ನ ಗಂಡ ನಂಗೆ 4 ತೊಲೆ ಚೈನ್, ಬಂಗಾರದ ಚೈನ್ ಕೊಡಿಸ್ಬಿಟ್ಟಿದ್ದ ನೋಡು. ನಂಗೆ ಭಾಳ ಖುಷಿ ಆಗಿಬಿಟ್ಟಿತ್ತು. ಬೆಳಗ್ಗೆ ಎದ್ದು ನನ್ನ ಗಂಡಂಗೆ ಹೇಳಿದ್ನೆ, ಏನಂತಾನೆ ಅದನ್ನು ಹಂಗೆ ನೆನಪಿಟ್ಟಾಗ ಪಾನವಾಗಿ ಮತ್ತೆ ಕೊಡ್ಸೋಕ್ಕಾಗಂಗಿಲ್ಲ ಅನ್ಬೇಕ. ಚಲೋ ಇಲ್ಲ ನೋಡು, ಚಲೋ ಇಲ್ಲ.
ನಿಮಗಿಬ್ರಿಗೂ ನೋವು ಬರಾಕತ್ತೈತಿ. ನಂಗಂತೂ ಭಾಳ ಸಿಟ್ಟು ಬಂದಿತ್ತು ನೋಡಿ. ನನಗೆ ನಿಜವಾಗ್ಲೂ ಕುತ್ತಿಗೆ ಹೆಚ್ಚಿಗೆ ಬಿಡ್ಲಿ ನನ್ನಷ್ಟು ಸಿಟ್ಟು ಬಂದ್ಬಿಟ್ಟೈತಿ. ಏನು ಮಾಡ್ತೀಯ ಜಯಕ? ಒಂದು ಹಬ್ಬಕ್ಕೆ ಸೀರೆ ಕೊಡ್ಸಂಗಿಲ್ಲ, ಒಂದು ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಏನು ಮಾಡಲಿ ವಾಯವ? ನಂಗಂತೂ ಬೇಜಾರು ಬಂದು ಹೊಟ್ಟೈತಿ. ಹೋಗ್ಲಿ ಬಿಡ ಕಲ್ಯಾಣಿ, ಎಲ್ಲರ ಮನೆಗೆ ಹೋದ ಹಣೆ ಬರ ಇರಲಿ. ಈಗ ಬಂಗಾರ ಬೆಳ್ಳಿ ಹಾಕ್ಯಂಡು ಎಲ್ಲಿಗೆ ಹೋಗ್ಬೇಕಾಗೈತಿ? ಹೌದಾನ? ಬಂಗಾರ ಬೆಳ್ಳಿ ಇದ್ದಷ್ಟು ಕುತ್ತಿಗೆ ಊರ್ಲಿ. ನಡಿ ನಡಿ, ಗ್ರಹಣ ಬಿಡ ಹೊತ್ತಾತು, ಮನೆಗೆ ಹೋಗಿ ತೊಳೆದು ಬಳ್ದು ಮಾಡಿ ಒಂದಿಷ್ಟು ಅನ್ನ ಮಾಡಿ ಏನಾರ ಸಾರಾರ ಪಲ್ಯನಾರ ಚಟ್ನಿ ಏನಾರ ಮಾಡಿ ಊಟ ಮಾಡಿ ಮಕ್ಕಳು ನಡಿ. ನಾಳೆ ಮತ್ತೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ವಾಯ್ವಾ. ಹೌದವಾ? ಹೌದು. ಅಂದಂಗೆ ನಮ್ಮತ್ತೆ ಸಗಣಿ ಹಾಕಿ ಮನೆ ಬೆಳಿ ಅಂದ್ವ. ಮನುಷ್ಯರ ಸಗಣಿಯ ಏನು ಹೊಂದಿ ಸಗಣಿಯ, ದನದ ಸಗಣಿಯ, ಎಮ್ಮೆ ಸಗಣಿಯ, ಆಕಳ ಸಗಣಿಯ, ಎದ್ರದ್ದು ಅನ್ನೋದು ಗೊತ್ತಾಗಲಿಲ್ಲ. ಜಯಕ ಹೇಳ ಒಂಚೂರು. ಏನಿನ ಮಗ ಮುಚ್ಚಲಿ, ಆಕಳ ಸಗಣಿ ತೊಗೊಂಡು ಬಂದು ಗುಮ್ಮ ತೊಗೊಂಡ್ಬಂದು ನೀರಿನಾಗ ಕಲಸಿ ನೆಲ ಒರೆಸಿ ಜಳಕ ಮಾಡಿ ಬಿಸಿ ಅನ್ನ ಮಾಡ್ಕೊಂಡು ನೆತ್ತಿ ಒಂಚೂರು ಎಣ್ಣೆ ಹಾಕ್ಕೊಂಡು ಊಟ ಮಾಡಿ ಮಕ್ಕಳು ಅಷ್ಟ. ನಡಿ ನಡಿ. ಹೌದನ? ಸರಿ ಬಾ, ನಡ್ರಿ ಹೋಗೋಣ. ಮತ್ತೇನಂತೀರಿ ವೀಕ್ಷಕರ? ನೀವು ಗ್ರಹಣ ಸಮಯ ಮುಗಿತಾ ಬಂತು, ತೊಳೆದು ಬಳ್ದು ಮಾಡ್ತೀರಣ್ಣ. ಈ ವಿಡಿಯೋ ನೋಡಿದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ನಾಳೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.